ಎಸ್ಬಿಐ ಹಾಗೂ ಸಿದ್ಧಸಿರಿ ಸಂಯೋಗದೊಂದಿಗೆ ಗುಂಪು ವಿಮೆಯನ್ನು 1 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ವಿಜಯಪುರ ನಗರದಲ್ಲಿ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಮಾದರಿಯ ಶಾಸಕರಾಗಿ ಸಿದ್ಧಸಿರಿ ಹಾಗೂ ಎಸ್ಬಿಐ ಸಂಯೋಗದೊಂದಿಗೆ ಗುಂಪು ವಿಮೆಯನ್ನು 1 ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ನೀಡಲಾಯಿತು. ನಗರ ಕ್ಷೇತ್ರದ ಅಫಜಲಪುರ ಟಕ್ಕೆ ಶಾಲೆ ನಂಬರ್ 49ರಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿಕೊಂಡು ನೀಡಿದ್ದರು. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಯೋಗೇಶ್ ನಡುವಿನಕೇರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಶೇಡಶಾಳ ಮತ್ತು ನಿರ್ದೇಶಕರು ಜಿಒಸಿಸಿ ಬ್ಯಾಂಕ್ ವಿಜಯಪುರ ವೀರಭದ್ರಪ್ಪ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿಜಯಪುರ ನಗರ ಘಟಕ, ಮುಖ್ಯ ಗುರುಗಳು ಚಂದ್ರಕಾಂತ್ ಕನಸಿ, ಜುಬೇರಾ ಕೆರೂರು ಮತ್ತು ಗುರುಮಾತೆಯರು ಹಾಗೂ ಎಲ್ಲ ಎಸ್ಟಿಎಂಸಿ ಸದಸ್ಯರು, ಊರಿನ ಗಣ್ಯಮಾನ್ಯರು, ಮುದ್ದು ಮಕ್ಕಳು, ಪಾಲಕರು ಉಪಸ್ಥಿತರಿದ್ದರು. ದೌಲಪ್ಪ ಮನೆಗುಡಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಗ್ರಾಮೀಣದಲ್ಲಿ ಶಾಲೆಗಳನ್ನು ಸುಧಾರಣೆ ಮಾಡಿದವರು ಅವರು ಇವತ್ತು ಸಾಹೇಬರಾಗಿ ಇವತ್ತು ಈ ಶಾಲೆಗೆ ಬಂದದ್ದು ಅದು ಒಂದು ತಮ್ಮ ಸುಯೋಗ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇವತ್ತ ಈ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಇರಬಹುದು ಹಾಗೂ ಈ ಒಂದು ಏನ ನಮ್ಮ ಇನ್ಶೂರೆನ್ಸ್ ಇದು ಮಾಡಿದ್ದಾರೆ, ಇದರ ಸದುಪಯೋಗವನ್ನ ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕು. ಯಾಕಂದ್ರೆ ಇದು ಮತ್ತೇನಾದ್ರೂ ಆಪರೇಷನ್ ಇದು ಇತ್ತಂದ್ರೆ ಬರುದಿಲ್ಲ. ನಮ್ಗೆ ಏನಾದ್ರೂ ಅಪಘಾತಗಳು ಸಂಭವಿಸಿದ್ರೆ ಮಾತ್ರ ಈ ವಿಮೆಗೆ ಒಳಪಡ್ತೀವಿ. ನಮ್ಗೆ ಏನಾದ್ರೂ ಆಯ್ತಂದ್ರೆ ತಕ್ಷಣದಲ್ಲಿ ಸಿದ್ಧಸಿರಿ ಬ್ಯಾಂಕ್ನಲ್ಲಿ ಈಗಾಗಲೇ ತಮ್ದೆಲ್ಲ ಆಧಾರ್ ಲಿಂಕ್ ಅನ್ನ ಮಾಡಿಕೊಂಡು ನಿಮ್ಮ ಪ್ರತಿ ಮಗುವಿನ ಹೆಸರು ಸಹಿತ ಇವತ್ತ ಸಿದ್ಧಸಿರಿ ಬ್ಯಾಂಕ್ನಾಗ ಐತಿ. ಇವತ್ತು ನಿಮ್ಮ ಮಗುವಿನ ಹೆಸರು ಹೊಡೆದ್ರೆ ಅಲ್ಲಿ ಎಷ್ಟನೇ ನಂಬರ್ದಾಗಿ ಮಗು ಐತಿ ಅನ್ನೋದು ಇಡೀ ಬಿಜಾಪುರ ನಗರದ ಎಲ್ಲ ಮಕ್ಕಳ ಒಂದು ಬಯೋಡಾಟಾವನ್ನ ಎಂಟ್ರಿ ಮಾಡ್ಯಾರ. ಅದ್ರ ಸದುಪಯೋಗವನ್ನ ಪಡೆದುಕೊಳ್ಳೋಣ ಅನ್ನುವಂತ ಒಂದು ಮಾತನ್ನು ಹೇಳುತ್ತಾ ನಮ್ಮನ್ನು ಸಹಿತ ನಮ್ಮೆಲ್ಲ 3 ಪದಾಧಿಕಾರಿಗಳನ್ನು ಕರೆಸಿ ಗೌರವಿಸಿ ಅಭಿನಂದಿಸಿದಕ್ಕಾಗಿ ನಾನೆಲ್ಲ ಇಲ್ಲಿ ಶಾಲೆಯ ಎಸ್ಡಿಎಂಸಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಎಲ್ಲ ಗುರುಮಾತೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಹುರುಪು ಕೊಡ್ತದ. ಹಾಗೆ ಅಧ್ಯಕ್ಷರು ನಾನು ನೋಡಿದೆ, ಅಲ್ಲಿ ಬರ್ತಾ ಬಹಳ ಕ್ರಿಯಾಶೀಲರು. ನಾಮಕೆ ವಾಸ್ತೆ ಅಧ್ಯಕ್ಷರಲ್ಲ, ಅವರು ಕರ್ತವ್ಯವನ್ನು ನಿರ್ವಹಿಸಿ ಕರ್ತವ್ಯದಲ್ಲಿ ದೇವರನ್ನ ಕಾಣ್ತಕ್ಕಂಥ ಅಧ್ಯಕ್ಷರು ನಿಮಗೆ ಸಿಕ್ಕಾರ. ಅದು ಜೊತೆಯಾಗಿ ನಮ್ಮ ಕನ್ಸೆಸರು ಅವರಂತರೂ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸಹಕರಿಸ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅವರಿಗೆ ಸರಿಯಾಗಿ ಸಾಥ್ ಕೊಡ್ತಕ್ಕಂಥ ಎಲ್ಲ ಉತ್ಸಾಹಿ ಶಿಕ್ಷಕರಿದ್ದಾರೆ. ಅವ್ರ ಮಕ್ಕಳನ್ನ ಒಳ್ಳೆಯ ಮೂರ್ತಿಯನ್ನಾಗಿ ಮಾಡ್ತಾರೆ. ನಿಮ್ಮ ಕೆಲಸ ದಯವಿಟ್ಟು ದಿನನಿತ್ಯದ ಹಾಜರಾತಿ ಯಶಸ್ವಿಗೆ ತಾವು ಪಾಲಕರೆಲ್ಲ ಸಹಕರಿಸ್ರಿ. ನಾವು ಬುಕ್ಕ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ನಮ್ಮ ಅಧ್ಯಕ್ಷರು ಹೇಳಿದಾರೆಲ್ಲ. ಅವೆಲ್ಲ ಕೊಟ್ಟಾಗ ಏನಾಗಬೇಕು, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ಕಳಿಸಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಏನು ಮಾಡೋಕ್ಕೆ ನಾವು ಆಗಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ನಾವು ಶ್ರಮಿಸ್ತೇವೆ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಮಾತನ್ನು ಹೇಳಿ ತಾವು ಏನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಲ್ಲ ಒಳ್ಳೆಯದು, ಸಂತೋಷ. ಅದು ಏನದಲ್ಲ 2 ಲಕ್ಷದವರೆಗೆ ವಿಮೆ ಮಾಡಿದ್ದಾರೆ. ಯಾಕಂದರೆ ಮಕ್ಕಳ ಆಶಾಕಿರಣವಾಗಿರ್ತಕ್ಕಂಥ ಕಾರ್ಯಕ್ರಮ ಹೇಳಕ್ಕೆ ಬರೋಂಗಿಲ್ಲ. ನಾವು ರಸ್ತೆ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸ್ಬೋದು, ಆಗಬೇಕು ಅಂತಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಹಂಗಾಗಿ ಆದಾಗ ಆ ಒಂದು ಮಕ್ಕಳಿಗೆ ಒಂದು ಉಪಕಾರಕ್ಕಾಗಿ ಮಾನ್ಯ ಶಾಸಕರು ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ. ಯೋಜನೆ ಜಾರಿ ತಂದಿದ್ದಕ್ಕಾಗಿ ಶಾಸಕರಿಗೂ ಕೂಡ ನಾನು ಅಭಿನಂದಿಸ್ತಾ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.